ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕ್ತೀವಿ, ಉಗ್ರರನ್ನ ಹುಡುಕಿ ಹೊಡಿತೀವಿ ಅಂತ ಶಪಥಗೈದಿದ್ದ ಪ್ರಧಾನಿ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಮೂಲಕ ಬಿಗ್ ಶಾಕ್ ಕೊಟ್ಟಿದ್ರು. ಈ ಆಪರೇಷನ್ ಸಿಂಧೂರಕ್ಕೆ ಬೆಂಗಳೂರು ಮೇಡ್ ಡ್ರೋನ್ ಬಳಕೆಯಾಗಿದೆ. ಅದರ ಸ್ಪೆಷಾಲಿಟಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪದೇ ಪದೇ ಕಾಲು ಕೆರೆದು ಜಗಳಕ್ಕೆ ಬರುವ ಉಗ್ರರಿಗೆ ಅನ್ನ ಹಾಕಿ ಪೋಷಿಸುತ್ತಿರುವ ಪಾಪಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ ಭಾರತ. ಭಾರತದ ಮೇಲೆ ದಾಳಿ ಮಾಡುವ ಧೈರ್ಯ ಮಾಡಿ ಯುದ್ಧದ ಕಹಳೆ ಮೊಳಗಿಸಿದ ಪಾಕ್ಗೆ ಆಪರೇಷನ್ ಸಿಂಧೂರ ಮೂಲಕ ಪ್ರತ್ಯುತ್ತರ ನೀಡಿದೆ. ಪಾಕ್ ಭಯೋತ್ಪಾದಕರನ್ನ ಹುಡುಕಿ ಸಂಹಾರ ಮಾಡುತ್ತಿದೆ. ಗುರಿ ಇಟ್ರೆ ಮಿಸ್ಸೇ ಇಲ್ಲ. ಎದುರಾಳಿ ಎಲ್ಲೇ ಇದ್ರೂ ಹುಡುಕಿ ಹೊಡೆಯುತ್ತೆ. ಕ್ಷಣಾರ್ಧದಲ್ಲೇ ಎದುರಾಳಿಯನ್ನ ಉಡಿಸ್ ಮಾಡುತ್ತೆ. ಪಹಲ್ಗಾಮ್ ಪ್ರತೀಕಾರವಾಗಿ ಭಾರತ ಶುರು ಮಾಡಿದ ಆಪರೇಷನ್ ಸಿಂಧೂರಕ್ಕೆ ಬೆಂಗಳೂರಿನ ಬಾಂಬ್ ಸಾಥ್ ನೀಡಿದೆ. ಅದೇ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್. ಪಾಕಿಸ್ತಾನದ ಮೇಲೆ ಬೆಂಕಿಯ ಉಂಡೆಯಂತೆ ಮೇಲೆರಗಿರುವ ಈ ಆತ್ಮಾಹುತಿ ಡ್ರೋನ್ ರೆಡಿಯಾಗಿರೋದು ಬೆಂಗಳೂರಲ್ಲಿ. ಎಸ್, ಈ ಆತ್ಮಾಹುತಿ ಡ್ರೋನ್ ಉತ್ಪಾದನೆಯಾಗ್ತಿರೋದು ಬೆಂಗಳೂರಲ್ಲಿ. ಈ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್ನ ಬೆಂಗಳೂರಿನ ಅಲ್ಫಾ ಡಿಸೈನ್ ಕಂಪನಿ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳು ಜಂಟಿಯಾಗಿ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಆತ್ಮಾಹುತಿ ಡ್ರೋನ್ಗಳು ಪ್ರಮುಖ ಪಾತ್ರ ವಹಿಸಿವೆ. ಈ ಡ್ರೋನ್ಗಳು ಗುರಿಯನ್ನ ಪತ್ತೆ ಹಚ್ಚಿ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದ್ದು ಸ್ವಯಂ ಚಾಲಿತವಾಗಿ ಕಾರ್ಯನಿರ್ವಹಿಸುತ್ತವೆ. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿರುವ ಉಗ್ರಗಾಮಿ ನೆಲೆಗಳ ಮೇಲಿನ ಈ ಪ್ರತೀಕಾರದ ದಾಳಿಯಲ್ಲಿ ಈ ಅತ್ಯಾಧುನಿಕ ತಂತ್ರಜ್ಞಾನದ ಡ್ರೋನ್ ಬಳಸಲಾಗಿದೆ. ಪಕ್ಕಾ ಗುರಿ ಇಟ್ಟು ಅಟ್ಯಾಕ್ ಮಾಡುವ ಈ ಸೂಸೈಡ್ ಡ್ರೋನ್ ಗುರಿಯನ್ನ ಗುರುತಿಸಿ ನಿಖರ ದಾಳಿ ಮಾಡುತ್ತೆ. 100 ಕಿಲೋಮೀಟರ್ ದೂರ ಕ್ರಮಿಸಬಲ್ಲ, 10 ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಹೊಂದಿದೆ. ಬ್ಯಾಟರಿ ಚಾಲಿತ ಡ್ರೋನ್ ಅತ್ಯಂತ ಕೆಳಮಟ್ಟದಲ್ಲಿ ಹಾರಾಟ ಮಾಡುತ್ತೆ. ಶತ್ರುಗಳ ರೆಡಾರ್ ಜಾಲ ಕಣ್ತಪ್ಪಿಸಿ ಸೀಕ್ರೆಟ್ ಆಪರೇಷನ್ ಮಾಡುತ್ತೆ. ಕೊನೆ ಕ್ಷಣದವರೆಗೂ ಗುರಿ ಬದಲಾಯಿಸುವ ಅವಕಾಶವಿದ್ದು ಮಾನವ ಹಸ್ತಕ್ಷೇಪವಿಲ್ಲದೆ ಸ್ವಯಂ ಚಾಲಿತವಾಗಿ ಕಾರ್ಯನಿರ್ವಹಿಸುತ್ತೆ. ಈ ಡ್ರೋನ್ನ ಮತ್ತೊಂದು ವಿಶೇಷತೆ ಏನಂದ್ರೆ, ಶತ್ರು ಪಡೆಗೆ ಅಪ್ಪಳಿಸುವ ಆಜ್ಞೆ ಇರದಿದ್ರೆ ಸೇನಾ ಶಿಬಿರಕ್ಕೆ ವಾಪಸ್ ಬರುವ ನೈಪುಣ್ಯತೆ ಕೂಡ ಹೊಂದಿದೆ. ಭಾರತ 2021ರಲ್ಲಿ 100 ಸ್ಕೈ ಸ್ಟ್ರೈಕರ್ಗಳಿಗಾಗಿ ತುರ್ತು ಖರೀದಿ ಆದೇಶ ನೀಡಿತ್ತು. ಇಲ್ಲಿಯವರೆಗೆ ಭಾರತದ ಯಾವುದೇ ದೊಡ್ಡ ಕಾರ್ಯಾಚರಣೆಯಲ್ಲಿ ಬಳಕೆಯಾಗಿರಲಿಲ್ಲ. ಆದರೆ ಮೊದಲ ಬಾರಿಗೆ ಈ ಸೂಸೈಡ್ ಡ್ರೋನ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಬಳಕೆ ಮಾಡಲಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ.